ಜೀವನದಲ್ಲಿ ಬೆಳಿಬೇಕಂದ್ರೆ ಇರ್ಬೇಕು ಪುಷು. ಈ ಸಿನಿಮಾ ಹಿಂದೆ ನಿಂತವ್ರೆ ನಮ್ಮ ಯಶ್. ಅವರ ಮುಂದಿನ ಸಿನಿಮಾ ಟ್ಯಾಕ್ಸಿಕ್ ಅವರ ಸೆಲೆಕ್ಷನ್ ನಂಬರ್ 1 ಕ್ಲಾಸಿಕ್. ಕನ್ನಡ ಇಂಡಸ್ಟ್ರಿಗೆ ಹೊಸ ಪ್ರೊಡ್ಯೂಸರ್ ಬಂದಿರೋ ಪುಷ್ಪಮ್ಮ ಅಮ್ಮ ಎಲ್ಲೂ ತಗ್ಗೋದೇ ಇಲ್ಲಮ್ಮ. ಈ ಸಿನಿಮಾ ಪಬ್ಲಿಸಿಟಿಯಲ್ಲಿ ಶರಣ್ ಸರ್ ಅವರು ನಟನೆ ಇಲ್ಲಿ 2 in 1 ಸ್ಟಾರ್. ಪುಷ್ಪಮ್ಮ ಮನಸ್ಸು ಮಾಡಿದ್ರೆ ರಾಕಿಂಗ್ ಸ್ಟಾರ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಒಂದು ಶಾಕಿಂಗ್ ಮೂವಿ ಕೊಡ್ಬೋದಾಗಿತ್ತು. ಆದ್ರೆ ಹೊಸಬರನ್ನ ಬೆಳೆಸ್ಬೇಕಾದ್ರೆ ನಾವು ಕಾನ್ಸೆಪ್ಟ್ ಇಲ್ಲ. ಅಮೇಜಿಂಗ್, ಎಕ್ಸ್ಟ್ರಾರ್ಡಿನರಿ. ಇಂಥ ಒಂದು ಹೊಸಬರನ್ನ ಬೆಳೆಸೋ ಕೆಲಸ ಇನ್ನೊಂದಷ್ಟು ಜನ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಗೆ DS ಬಸ್ಸು ನಮ್ಮ ರಚಿತಾರಾಮ್ ಅಂತ ಒಂದಷ್ಟು ಜನ ಆಕ್ಟರ್ಸ್ ಬರ್ತಾರೆ. ಕನ್ನಡ ಇಂಡಸ್ಟ್ರಿನೇ ಶೇಕ್ ಆಗುತ್ತೆ. ಇನ್ನು ಕೊತ್ತಲವಾಡಿ ಅಂದ್ರೆ ಎಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಏನು ಅಂತಾರೆ ಕೊತ್ತಲವಾಡಿ ಅಂದ್ರೆ ಮೈಸೂರಿನ ಕಡೆ ಒಂದು ಹಳ್ಳಿ. ಆ ಒಂದು ಹಳ್ಳಿನಲ್ಲಿ ಜನ ಯಾವ ರೀತಿ ಇರ್ತಾರೆ, ಅವರ ಯಾವ ರೀತಿ ಬದುಕ್ತಾರೆ, ಅವರ ಕೂಲಿ ಕೆಲಸಗಳೇನು, ಅವರ ಕಷ್ಟಗಳೇನು, ಆ ಒಂದು ಕಷ್ಟಗಳಿಗೆ ಯಾರೋ ಒಬ್ಬರ ಹತ್ರ ಕಾಸು ತಗೊಂಡ್ರೆ ಅವರು ಬಡ್ಡಿ ಅನ್ನೋ ಒಂದು ಚಿತ್ರಾಂಶ ಯಾವ ರೀತಿ ಕೊಡ್ತಾರೆ, ಅಂತ ಒಂದು ಬಡ್ಡಿಯಿಂದ ಪಾರ್ ಮಾಡ್ತೀನಿ ಅಂತ ಇನ್ನೊಬ್ಬ ಯಾರೋ ಒಬ್ಬ ನಾಯಕ ಈ ಹಳ್ಳಿ ಜನ ಎತ್ಕೊಂಡೋಗಿ ಯಾವ ರೀತಿ ಒಂದು ಮರಳು ದಂಧೆಗೆ ಆಗ್ತಾನೆ. ಆ ಒಂದು ದಂಧೆಯಿಂದ ಜನ ಯಾವ ರೀತಿ ಎದ್ದು ಬರಬೇಕು, ಅಲ್ಲಾಗುವಂತ ಸಾವು ನೋವುಗಳೇನು, ಈ ರೀತಿ ಒಂದು ಒಳ್ಳೆ ಸ್ಟೋರಿ ಮಾಡಿದ್ರೆ ಹಳ್ಳಿ ಸ್ಟೋರಿ. ಇನ್ನು ನಮ್ಮ ಪೃಥ್ವಿ ಅಂಬರ್ ಅವರು ಇದಕ್ಕೂ ಮುಂಚೆ ಕೆಲವೊಂದಷ್ಟು ಸಿನಿಮಾ ಮಾಡಿದ್ರೆ, ಆದ್ರೆ ಈ ಸಿನಿಮಾದಲ್ಲಿ ಒಳ್ಳೆ ಹೆಸರು ಬರುತ್ತೆ. ಅವ್ರ ಆಕ್ಷನ್, ಅವರ ಫಿಟ್ನೆಸ್ ಸೂಪರ್ ಆಗಿದೆ. ಇನ್ನು ಶ್ರೀರಾಜ್ ಅವರು ಡೈರೆಕ್ಷನ್ ಮಾಡಿದ್ರೆ ಕಥೆನ ಒಂದು ರೇಂಜ್ಗೆ ಎಲ್ಲೂ ಬೋರ್ ಆಗ್ತದೆ ಎತ್ಕೊಂಡು ಹೋಗಿದ್ರೆ. ಇನ್ನು ನಮ್ಮ ಕಾವ್ಯ ಶೈವ ಅವರು ಸರ್ ಲಂಗಾದವಣೆ ಹಾಕೊಂಡು ಲಕ್ಷಣವಾಗಿ ಮಾಡಿದ್ರೆ ಸೂಪರ್ ಆಗಿ ಮಾಡಿದ್ರೆ. ಇನ್ನು ಗೋಪಾಲ್ ದೇಶಪಾಂಡೆ ಅವರು ವಿಲನ್ ಪಾತ್ರ ಮಾಡಿದ್ರೆ ಕಥೆನ ಅವರೇ ಹೇಳ್ಕೊಂಡು ಹೋಗ್ತಾರೆ. ಇನ್ನು ರಾಜೇಶ್ ನಟರಂಗ್ ಅವರು ಈ ಒಂದು ಇಲ್ಲಿಗಲ್ ಬಿಸ್ನೆಸ್ ಮಾಡೋದನ್ನ ಮನವರಿಕೆ ಮಾಡೋ ವಿಚಾರದಲ್ಲಿ ಸೂಪರ್ ಆಗಿ ಪೊಲೀಸ್ ಪಾತ್ರ ಮಾಡಿದ್ರೆ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಒಳ್ಳೆ ಸಿನಿಮಾ, ಸೂಪರ್ ಆಗಿದೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.